ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಸತೀಶ್ ರೆಡ್ಡಿ ಖಾಸಗಿ ಗನ್ಮ್ಯಾನ್ಗಳು ಈಗ ನಾಪತ್ತೆಯಾಗಿದ್ದಾರೆ. ಈಗಾಗಲೇ 5 ಗನ್ಗಳನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಸತೀಶ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಗನ್ಮ್ಯಾನ್ಗಳಿಂದ ಗನ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ಗನ್ ವಶಕ್ಕೆ ಪಡೆದ ಬೆನ್ನಲ್ಲೇ 4 ಗನ್ಮ್ಯಾನ್ಗಳು ಈಗ ನಾಪತ್ತೆಯಾಗಿದ್ದಾರೆ. ಫೈರಿಂಗ್ ಸ್ಥಳದಲ್ಲೇ ಬಿದ್ದ ಬುಲೆಟ್ ಅನ್ನ ಕೂಡ FSL ಟೀಮ್ ಸಂಗ್ರಹ ಮಾಡಿಕೊಂಡಿದೆ. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಾನಂದ್. ನೋಡಿ, ಈಗ ಗನ್ಗಳನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಇದು ಒಂದು ಕಡೆ. ಮತ್ತೊಂದು ಕಡೆ ಗನ್ ಮ್ಯಾನ್ಗಳು ಈಗ ನಾಪತ್ತೆಯಾಗಿದ್ದಾರೆ. ಅವರ ಹುಡುಕಾಟ ಆಗ್ಲೇಬೇಕಲ್ಲ. ಹೇಗೆ ನಡೀತಾ ಇದೆ ಈಗ? ಮಧುಸೂದನ್, ಈ ಒಂದು ಪ್ರಕರಣಕ್ಕೆ ಮುಖ್ಯವಾಗಿ ಕಾರಣ ಅಂದರೆ ಅದು ಫೈರಿಂಗ್. ಆ ಒಂದು ವಿಚಾರವಾಗಿ ಈಗ ಸಾಕಷ್ಟು ಉಭಯ ನಾಯಕರಲ್ಲೂ ಕೂಡ ಸಾಕಷ್ಟು ಒಂದು ರೀತಿಯಾಗಿ ಆರೋಪ ಪ್ರತ್ಯಾರೋಪಗಳಾಗಿರುವಂಥದ್ದು. ಈ ಗಲಭೆಗೆ ಕಾರಣನೇ ಫೈರಿಂಗ್ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅವರು ಕೂಡ ಹೇಳ್ತಾ ಇರುವಂಥದ್ದು. ನನ್ನ ಕೊಲೆಗೆ ಸಂಚು ರೂಪಿಸಿದ್ರು, ಹಾಗಾಗಿ ನನ್ನ ಮೇಲೆ ಫೈರಿಂಗ್ ಮಾಡಿದ್ರು ಅನ್ನುವಂಥ ಒಂದು ಹೇಳಿಕೆಯನ್ನು, ಏನು ಸ್ಟೇಟ್ಮೆಂಟನ್ನು ಜನಾರ್ದನ್ ರೆಡ್ಡಿ ಅವರು ಕೊಡ್ತಾ ಇದ್ದಾರೆ. ಮುಖ್ಯವಾಗಿ ನಮ್ಮ ಕಾರ್ಯಕರ್ತನ ಹತ್ಯೆಗೆ, ಅಂದರೆ ರಾಜಶೇಖರ್ ಏನು ಈ ಒಂದು ಘಟನೆಯಲ್ಲಿ ಮೃತಪಟ್ಟನಲ್ಲ, ಆ ಒಂದು ಹತ್ಯೆಗೆ ನೇರವಾಗಿ ಜನಾರ್ದನ್ ರೆಡ್ಡಿ ಅವರ ಗನ್ಮ್ಯಾನ್ಗಳು ಜೊತೆಗೆ ಬೆಂಬಲಿಗರನ್ನೇ ಗುಂಡು ಹೊಡೆದು ಸಾಯಿಸಿದ್ದಾರೆ, ಈ ಒಂದು ಹತ್ಯೆಯನ್ನು ಮಾಡಿದ್ದಾರೆ ಅನ್ನುವಂಥ ಒಂದು ನೇರ ಆರೋಪವನ್ನು ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಭರತ್ ರೆಡ್ಡಿ ಅವರು ಕೂಡ ಮಾಡ್ತಾ ಇರುವಂಥದ್ದು. ಹೀಗಾಗಿ ಈಗ ಒಂದು ಏನು ಏರ್ ಗನ್ ಫೈರಿಂಗ್ ಏನಾಯಿತು, ಜೊತೆಗೆ ಒಂದು CCTV ದೃಶ್ಯಗಳಾಗಿರ್ಬೋದು, ಜೊತೆಗೆ ಇಲ್ಲಿ ಘಟನಾ ಸ್ಥಳದ ವಿಡಿಯೋಗಳು ವೈರಲ್ ಆದವು. ಅಂದರೆ 3-4 ಬಾರಿ ಆ ಖಾಸಗಿ ಗನ್ಮ್ಯಾನ್ಗಳು ಏನು ಫೈರಿಂಗ್ ಮಾಡಿದ್ರು, ಆ ಒಂದು ಸಂದರ್ಭದಲ್ಲಿ ಆ ಒಂದು ಘಟನೆ ನಡೀತು ಅನ್ನುವಂಥ ಒಂದು ನಿಟ್ಟಿನಲ್ಲಿ BJಪಿಗರು ಕೂಡ ಈಗೇನು ಆರೋಪ ಮಾಡ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಈಗ ಪೊಲೀಸರು ಕೂಡ ತನಿಖೆಗೆ ಇಳಿದಿರುವಂಥದ್ದು. ಮುಖ್ಯವಾಗಿ ಈ ಒಂದು ಘಟನಾ ಸ್ಥಳದಲ್ಲಿ ಒಂದಷ್ಟು ಆ ಫೈರಿಂಗ್ ಆದ ನಂತರ ತದನಂತರ ಬಿದ್ದಂಥ ಏನು ಬುಲೆಟ್ಗಳಿದ್ವು ಅವುಗಳನ್ನು ಸಂಗ್ರಹಿಸುವಂಥ ಒಂದು ಕೆಲಸವನ್ನು ಈಗಾಗಲೇ FSL ತಂಡ ಕೂಡ ಮಾಡಿರುವಂಥದ್ದು. ಜೊತೆಗೆ ಅವು ಯಾವ ಬುಲೆಟ್ನಿಂದ, ಅಂದರೆ ಯಾವ ಬಂದೂಕಿಗೆ ಸೇರಿದ್ವು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ತನಿಖೆಯನ್ನು ಆರಂಭಿಸಿದ್ದಾರೆ. ಈ ನಿಟ್ಟಿನಲ್ಲಿ ಈಗ ಇನ್ನು ಭರತ್ ರೆಡ್ಡಿ ಅವರ ಆಪ್ತರಾಗಿರ್ತಕ್ಕಂಥ ಸತೀಶ್ ರೆಡ್ಡಿ ಅವರ ಏನು ಖಾಸಗಿ ಗನ್ಮ್ಯಾನ್ಗಳಿದ್ರು, ಅವರು ಈಗ 4 ನಾಪತ್ತೆ ಆಗಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಈಗ ಸಿಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಈಗ ಬಂದೂಕುಗಳನ್ನು ಈಗಾಗಲೇ ವಶಕ್ಕೆ ಪಡೆದುಕೊಂಡು, ಅಂದರೆ 5 ಗನ್ಗಳನ್ನು, ಅಂದರೆ ಜನಾರ್ದನ್ ರೆಡ್ಡಿ ಅವರು ಆಗಿರ್ಬೋದು, ಜೊತೆಗೆ ನಾರಾ ಭರತ್ ರೆಡ್ಡಿ ಅವರು ಸೇರಿದಂತೆ ಒಟ್ಟು 5 ಗನ್ಗಳನ್ನು ಈಗ ವಶಕ್ಕೆ ಪಡೆದುಕೊಂಡು ಅವುಗಳನ್ನು ಈಗ ತನಿಖೆಯನ್ನು ಮಾಡ್ತಿರುವಂಥದ್ದು. ಆ ಸಿಕ್ಕಂತ ಏನು ಬುಲೆಟ್ಗಳ ಘಟನಾ ಸ್ಥಳದಲ್ಲಿ ಒಂದಷ್ಟು ಜನಾರ್ದನ್ ರೆಡ್ಡಿ ಅವರು ಕೂಡ ಬುಲೆಟ್ಗಳನ್ನು ತೋರಿಸ್ತಾರೆ. ಜೊತೆಗೆ ಆಗ ಸ್ಪಾಟಲ್ಲೂ ಕೂಡ ಒಂದಷ್ಟು ಬುಲೆಟ್ಗಳು ಕೂಡ ಆ ಗುಂಡು ಫೈರಿಂಗ್ ಆದ ನಂತರ ಏನು ಕೆಳಗಡೆ ಬಿದ್ದಿರ್ತಾವಲ್ಲ ಅವುಗಳನ್ನು ತೆಗೆದುಕೊಳ್ಳುವಂಥ ಒಂದು ಕೆಲಸವನ್ನು ಈಗಾಗಲೇ FSL ಅಧಿಕಾರಿಗಳಾಗಿರ್ಬೋದು, ಜೊತೆಗೆ ಪೊಲೀಸರು ಕೂಡ ಮಾಡಿರುವಂಥದ್ದು. ಇವುಗಳನ್ನು ಈಗ ಬ್ಯಾಲಿಸ್ಟಿಕ್ ದೃಢೀಕರಣಕ್ಕೆ ಬೆಂಗಳೂರಿಗೆ ಕಳಿಸ್ತಾರೆ ಅನ್ನುವಂಥ ಒಂದು ಮಾಹಿತಿ ಇರುವಂಥದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ 4 ಖಾಸಗಿ ಗನ್ಮ್ಯಾನ್ಗಳಿದ್ದಾರೆ, ಅವರು ನಾಪತ್ತೆಯಾಗಿದ್ದಾರೆ ಅನ್ನುವಂಥ ಒಂದು ವಿಚಾರ ಗೊತ್ತಾಗ್ತಿರುವಂಥದ್ದು. ಮಧುಸೂದನ್, ಧನ್ಯವಾದ ಶಿವಾನಂದ್ ನಿಮ್ಮ ಮಾಹಿತಿಗೆ.